ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಇತ್ತೀಚೆಗೆ ಸರ್ಕಾರದಿಂದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಆದೇಶ ಜಾರಿಗೆ ಬಂದಿರುತ್ತೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸಬೇಕು ಅಂತ ಹೇಳಿ ಈಗಾಗಲೇ ನಿರ್ದೇಶನ ಕೂಡ ಇರುತ್ತೆ. ಆದರೆ ನೇಮಕಾತಿಗಳು ವಿಳಂಬ ಆಗ್ತಾ ಇದ್ದಾವೆ. ನೇಮಕಾತಿ ವಿಳಂಬಗಳಲ್ಲಿ ಒಂದು ಅತಿ ಪ್ರಮುಖ ಒಂದು ಕಾರಣ ಅಂತ ಹೇಳಿ ಈಗ ಒಂದು ಆಂಗ್ಲ ದಿನಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ ಸ್ನೇಹಿತರೆ. ಅದೇನಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ವಿವಿಧ ನೋಟಿಫಿಕೇಷನ್ಗಳು ತಮಗೆ ನೇರವಾಗಿ ತಲುಪ್ತವೆ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿದರೆ ಏನಿದು ಗೊಂದಲ ಅಂತಕ್ಕಂಥದ್ದು ತಮಗೆ ತಿಳಿಯುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ನಾವು ಏನಿದು ಸುದ್ದಿ ಅಂತ ಹೇಳಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ, ಗೌರ್ನಮೆಂಟ್ ರಿಕ್ರೂಟ್ಮೆಂಟ್ ಹೆಲ್ಡ್ ಅಪ್ ಓವರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ. ಸರ್ಕಾರದಿಂದ ನೇಮಕಾತಿಗಳನ್ನು ತಡೆ ಹಿಡಿಯಲಾಗಿದೆ. ಯಾವುದಕ್ಕೆ ಅಂತ ಹೇಳಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಗೆ ಸಂಬಂಧಪಟ್ಟಂತೆ. ಏನಿದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಅಂತ ಹೇಳಿ ನೋಡ್ತಾ ಹೋಗೋಣ. Currently, the certificates only say SC with the candidate's respective subcaste. After internal reservation notification, the documents need to reflect the category the SC candidate belongs to. ಅಂದರೆ ಈಗಾಗಲೇ SC ಅಭ್ಯರ್ಥಿಗಳು ಒಂದು ಜಾತಿ ಪ್ರಮಾಣ ಪತ್ರವನ್ನು ಈಗಾಗಲೇ ಪಡೆದುಕೊಂಡು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಆದರೆ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ಅವೆಲ್ಲವೂ ಕೂಡ ಅಸಿಂಧು ಆಗ್ತವೆ. ಅಸಿಂಧು ಆಗಿರ್ತಕ್ಕಂತಹ ಆ ಒಂದು ಜಾತಿ ಪ್ರಮಾಣ ಪತ್ರಗಳು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಈಗ ಒಳ ಮೀಸಲಾತಿ ಜಾರಿಗೆ ಆದ ನಂತರ SC ಕ್ಯಾಟಗರಿಯನ್ನು 3 ವರ್ಗಗಳಾಗಿ ವರ್ಗೀಕರಿಸಲಾಗಿದೆ. ಏನಂತ ಹೇಳಿದ್ರೆ ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಹಾಗೆಯೇ ಕ್ಯಾಟಗರಿ ಸಿ. ಈ 3 ವರ್ಗಗಳಿಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರವನ್ನು ಸರ್ಕಾರದ ಸಕ್ಷಮ ಪ್ರಾಧಿಕಾರಗಳು ಇಶ್ಯೂ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲೇ ಬಂದಿರೋದು ತಾಂತ್ರಿಕ ತೊಂದರೆ. ಅದೇನಂತ ಹೇಳಿದ್ರೆ ನಾವು ನೋಡ್ತಾ ಹೋಗೋಣ ಈ ಸುದ್ದಿಯನ್ನು. Nearly 2 months after the state cabinet approved and the government notified internal reservation among scheduled castes, the long pending recruitment process is yet to take off as the state government has not yet issued guidelines for caste certificates to identify the category of an applicant among the SCs. ಈಗಾಗಲೇ 2 ತಿಂಗಳು ಗತಿಸಿರ್ತವೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆದೇಶ ಬಂದ್ಬಿಟ್ಟು ನೇಮಕಾತಿಯನ್ನು ಚುರುಕುಗೊಳಿಸೋದಕ್ಕೆ ಕೂಡ ನಿರ್ದೇಶನವಿರುತ್ತೆ. ಆದರೆ ಇಲ್ಲೇ ಬಂದಿರತಕ್ಕಂಥ ಒಂದು ತಾಂತ್ರಿಕ ಸಮಸ್ಯೆ ಅಂತ ಹೇಳಿದರೆ ಈಗಾಗಲೇ SC ಅಭ್ಯರ್ಥಿಗಳು ತಮ್ಮಲ್ಲಿ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ಏನೋ ಇಟ್ಕೊಂಡಿದ್ದಾರೆ. ಆದರೆ ಒಳ ಮೀಸಲಾತಿ ಜಾರಿಗೆ ಆದ ನಂತರ 3 ಕ್ಯಾಟಗರಿ ಎ, ಕ್ಯಾಟಗರಿ ಬಿ ಮತ್ತು ಕ್ಯಾಟಗರಿ ಸಿಗಳಿಗೆ ಸಂಬಂಧಪಟ್ಟಂತಹ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ, while many departments like the Karnataka State Police and recruitment agencies like the Karnataka Examination Authority KEA are fully prepared to start the recruitment process, they are being held back over the caste certificate issue. The government is slated to recruit 32,111 people across various departments. ಈಗಾಗಲೇ ನೇಮಕಾತಿಯನ್ನು ಮುಂಚೂಣಿಯಲ್ಲಿರ್ತಕ್ಕಂತಹ ಇಲಾಖೆಗಳು ಅಂತ ಹೇಳಿದರೆ ರಾಜ್ಯ ಪೊಲೀಸ್ ಇಲಾಖೆ, ಹಾಗೆಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೂಡ ಈಗಾಗಲೇ ಅಧಿಸೂಚನೆಗಳನ್ನು ಹೊರಡಿಸುವ ಒಂದು ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಇದ್ದಾವೆ. ಆದರೆ ಇವರೆಲ್ಲರಿಗೂ ಕೂಡ ಒಂದು ಏನು ಇಶ್ಯೂ ಅಂತ ಹೇಳಿದರೆ ರಿಕ್ರೂಟ್ಮೆಂಟ್ ಏನೋ ಈಗ ಅಧಿಸೂಚನೆಯನ್ನು ಹೊರಡಿಸಬೇಕು, ಆದರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಇದೆ. ಹಾಗಾಗಿ ತಡೆ ಹಿಡಿಯಲಾಗಿರುತ್ತೆ. ಹಾಗೆಯೇ ಈಗಾಗಲೇ 32,111 ಹುದ್ದೆಗಳಿಗೆ ನೇಮಕಾತಿ ಹೊರಡಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಹಾಗೆಯೇ ಮುಂದುವರಿಯುತ್ತಾ 3 categories. Following the Honorable Justice H.N. Nagamohan Das report being submitted to the government, the state cabinet accepted and report with modifications and issued an order to implement internal reservation among SCs, grouping the communities into 3 categories: Category A, Category B, and Category C. Presently, the caste certificate issued only say SC with the candidate's respective subcaste. However, after internal reservation, the certificates now need to reflect the category of the SCs the candidate belongs to.
ಒಳ ಮೀಸಲಾತಿ ನಂತರ ಒಂದು ಉಪಜಾತಿ ಕಾಲಮ್ ಏನು ಬಂದಿದೆ, ಆ ಉಪಜಾತಿಯಲ್ಲಿ ಬಂದಿರತಕ್ಕಂತಹ 3 ಕ್ಯಾಟಗರಿ ಎ, ಬಿ ಮತ್ತು ಸಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರಗಳು ಯಾವ ಗಳಲ್ಲೂ ಕೂಡ ಲಭ್ಯವಿಲ್ಲ. ಹಾಗಾಗಿ ಈಗ ಹಳೆಯ ಒಂದು ಏನು ಜಾತಿ ಪ್ರಮಾಣ ಪತ್ರಗಳು ಇದ್ವು ಅದನ್ನೆಲ್ಲ ಹೊರತುಪಡಿಸಿ ಈಗ ಒಳ ಮೀಸಲಾತಿ ಆದ ನಂತರ ಏನು ಕ್ಯಾಟಗರಿ ಎ, ಬಿ ಮತ್ತು ಸಿ ಆಗಿ ಜಾತಿ ಪ್ರಮಾಣ ಪತ್ರಗಳನ್ನು ಇಶ್ಯೂ ಮಾಡಬೇಕಾಗಿರುತ್ತೆ, ಅವು ಯಾರ ಹತ್ರನೂ ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಇಶ್ಯೂ ರೈಸ್ ಆಗಿರುತ್ತೆ. ಹಾಗೆಯೇ ಪ್ರಪೋಸಲ್ ಸಬ್ಮಿಟೆಡ್. In the last week alone, 8 departments have submitted proposal for holding recruitment exams as per the new roster and clearance from the Finance Department. The process will be smooth only if the Revenue Department issues caste certificates are reflecting the new categorization among SCs. So we are waiting for the government's guidelines in this regard, said Executive Director from KEA. KEA ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಮಾತನ್ನು ಹೇಳಿರ್ತಾರೆ. ಏನಂತ ಹೇಳಿ, ನಾವೆಲ್ಲ ಪ್ರಪೋಸಲ್ನ ರೆಡಿ ಮಾಡ್ಕೊಂಡಿದ್ವಿ, ಆದರೆ 2024 ನಂತರ ಹೊರಡಿಸಿರ್ತಕ್ಕಂಥ ಎಲ್ಲ ಅಧಿಸೂಚನೆಗಳನ್ನು ತಡೆ ಹಿಡಿದು ಮತ್ತೆ ನೋಟಿಫಿಕೇಶನ್ನ ಹೊರಡಿಸಬೇಕು ಅಂತ ಹೇಳಿ 8 ಇಲಾಖೆಗಳು ಈಗಾಗಲೇ ನೋಟಿಫಿಕೇಶನನ್ನು ಹೊರಡಿಸೋದಕ್ಕೋಸ್ಕರ ಎಲ್ಲ ನೇಮಕಾತಿಗಳ ನೋಟಿಫಿಕೇಶನನ್ನು ರದ್ದು ಮಾಡಿರ್ತಾರೆ. ಆದರೆ ನಾವೆಲ್ಲ ವೇಟ್ ಮಾಡ್ತಾ ಇರೋದು ಒಂದು ಕಂದಾಯ ಇಲಾಖೆಯಿಂದ ಈ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮಾರ್ಗಸೂಚಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೆಇಎಯ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿರ್ತಾರೆ. ಹಾಗೇನೆ recruitment was halted for about a year. Implement internal reservation in the state. Thousands of job aspirants have been waiting months after the government has implemented internal reservation among SCs. It is not right to delay the recruitment process further, said Venugopal Mora, state convener, Democratic Dalit Student Federation, and he urged the government to remove all hurdles and start ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು. ಅಂದರೆ ಎಲ್ಲ ಒಂದು ಕಾರಣಗಳಿಗೋಸ್ಕರ ನೇಮಕಾತಿಗಳನ್ನು ಸ್ಥಗಿತಗೊಳಿಸುವುದು ಕಾರಣ ಅಲ್ಲ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಬೇಕು ಅಂತ ಹೇಳಿ ವಿವಿಧ ಸಂಘಟನೆಯ ಮುಖಂಡರು ಮಾನ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿರ್ತಾರೆ. ಹಾಗೆಯೇ ಡ್ರಾಫ್ಟ್ ಸಬ್ಮಿಟೆಡ್. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, the department had already submitted a draft proposal for issuing caste certificates reflecting the new categorization under SCs to help internal reservation. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈಗಾಗಲೇ ಕರಡು ಮಾರ್ಗಸೂಚಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿರುತ್ತೆ. ಹಾಗೆಯೇ ದಿ ಗವರ್ನಮೆಂಟ್ ಈಸ್ ಎಕ್ಸಾಮಿಂಗ್ ದಿ ಪ್ರಪೋಸಲ್ ಅಂಡ್ ವಿಲ್ ಸೂನ್ ಇಶ್ಯೂ ಆನ್ ಅಫಿಷಿಯಲ್ ಆರ್ಡರ್ ವಿತ್ ಡೀಟೇಲ್ಡ್ ಗೈಡ್ಲೈನ್ಸ್, ಹಿ ಸೆಡ್. ಅಂದರೆ ಈಗ ಸರ್ಕಾರವಷ್ಟೇ ಕರಡು ಮಾರ್ಗಸೂಚಿಗಳನ್ನು ವೆರಿಫೈ ಮಾಡಿ ಅದನ್ನು ಅಂತಿಮಗೊಳಿಸಿ ಒಂದು ಸರ್ಕಾರಿ ಆದೇಶದ ಜೊತೆಗೆ ಮಾರ್ಗಸೂಚಿಗಳನ್ನು ಪ್ರಕಟಿಸುವುದಷ್ಟೇ ಬಾಕಿ ಇರುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಸರ್ಕಾರದಿಂದ ಈ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಿ ಆದೇಶ ಹಾಗೆಯೇ ಮಾರ್ಗಸೂಚಿ ಪ್ರಕಟವಾದ ನಂತರ ಈ ನೇಮಕಾತಿಗಳು ಚುರುಕುಗೊಳ್ತವೆ ಅಂಥೇಳಿ ಒಂದು ಮಾತನ್ನು ಈ ಒಂದು ಸುದ್ದಿಯಿಂದ ನಾವು ತಿಳಿಬಹುದು ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಯಾರೆಲ್ಲ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದ್ದೀರಾ, ತಾವೆಲ್ಲರೂ ಕೂಡ ಹತಾಶರಾಗದೆ ತಾವು ಸತತ ಪರಿಶ್ರಮವನ್ನು ಪಡೆಯಿರಿ ಸ್ನೇಹಿತರೆ. ಹಾಗೆಯೇ ತಾವು ಯಾವುದೇ ಗಾಸಿಪ್ಗಳಿಗೆ ಕಿವಿಗೊಡದೆ ತಾವು ನಿರಂತರ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ನಮ್ಮ ಅಥೆಂಟಿಕ್ ನ್ಯೂಸ್ ಆಗಿರ್ಬೋದು, ಹಾಗೆಯೇ ಸುದ್ದಿಗಳಾಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ತಮಗೆ ಬೇಕು ಅಂತ ಹೇಳಿದರೆ ಈ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದು ಅತಿ ಅವಶ್ಯಕ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ತಮ್ಮ ಎಲ್ಲ ಮಿತ್ರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.